ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವಿವಾಗ ಬಂದಿರುವಂಥ ವಿಷಯ ಏನಂದ್ರೆ, ನೀನ್ ಯಾಕೆ ನಗಾಡ್ತಿದ್ಯಾ? ಇಂಟ್ರೊಡಕ್ಷನ್ ಟೈಮ್ ಅಲ್ಲ, ಹಿಂಗೆ ನೋಡ್ತಾ ಇದ್ದೀವಿ ಕೆಳಗಡೆ ಇದೆಯಾ ಅಂತ. ಇಲ್ಲ, ಪರವಾಗಿಲ್ಲ ಬಿಡು. ಪರವಾಗಿಲ್ಲ. ಮಾಂಗ್ಲಿ ಅವ್ರದ್ದು ಒಂದು ಸಾಂಗ್ ರಿಲೀಸ್ ಆಗಿದೆ, ಮಾಂಗ್ಲಿ ಬೈಲೋನೆ ಬಲಿಪಲಿಕೆ ಅಂತ ಹೇಳಿ. ಅದೇ ಆಕ್ಚುಲಿ ಇದು ತೆಲಂಗಾಣ ಸೈಡ್, ತೆಲಂಗಾಣ ಫೋಕ್ ಸಾಂಗ್. ಓಕೆ, ಅದು ಫೋಕ್ ಸಾಂಗ್. ನಿಮ್ಗೆ ಗೊತ್ತು, ತೆಲಂಗಾಣ ಫೋಕ್ ಸಾಂಗ್ ಈಗ ರೀಸೆಂಟ್ ಆಗಿ ಹೆಂಗೆ ಟ್ರೆಂಡ್ ಆಗ್ತಿತ್ತು, ರಾನು ಬೊಂಬೈಗೆ ರಾನು ಇಂದ ಸ್ಟಾರ್ಟ್. ಅದು ಫೋಕ್ ಸಾಂಗ್. ಮುಂಚೆಯಿಂದ ಇದೆ ಟ್ರೆಂಡಿಂಗು, ಅದು ಎಕ್ಸ್ಟ್ರೀಮ್ ಟ್ರೆಂಡಿಂಗ್ ಆಗಿದೆ. ಎಕ್ಸ್ಟ್ರೀಮ್ ಜಾಸ್ತಿ ರೀಚ್ ಬಂತಿತ್ತು. ಅವಾಗಿಂದ ಎಲ್ಲಾರು ಇವ್ರದ್ದು ಜಾಸ್ತಿ ಫೋಕ್ ಸಾಂಗ್ಸ್ ಎಲ್ಲ ರಿಲೀಸ್ ಮಾಡ್ತಾರೆ. ಅವ್ರದ್ದು ಜಾಸ್ತಿ ಸಾಂಗ್ಸ್ ಫೇಮಸ್ ಆಗಿದೆ. ತೆಲಂಗಾಣ ಫೋಕ್ ಸಾಂಗ್ ಅಂದ್ರೆ ಅದು ಫೆಸ್ಟಿವಲ್ ಬಂದಿದ್ರೆ ಒಂದೊಂದು ಸಾಂಗ್ ರಿಲೀಸ್ ಮಾಡ್ತಾರೆ. ಅದೇ ಫೆಸ್ಟಿವಲ್ ಎಲ್ಲ ಕಡೆ ಸ್ಪೀಕರ್ಸ್ ಅಲ್ಲಿ ಎಲ್ಲ ಇದ್ರಲ್ಲಿ ಅದೇ ಸಾಂಗ್ಸ್. ತೆಲಂಗಾಣ ಫೋಕ್ ಸಾಂಗ್ಸ್ ಅಂದ್ರೆ ಆ ಡಿಜೆ ಸಾಂಗ್ಸ್ ಎಲ್ಲ ಅವೇ ಇರುತ್ತವೆ. ತೆಲಂಗಾಣ ಅಲ್ಲಿ, ಅದು AP ಅಲ್ಲಿ, ಅದು ಆ ಸೈಡ್ ఉన్న ಪ್ಲಸ್ ಅದು ಆಕ್ಚುಲಿ ನೋಡೋಣ. ಅದು ಸಾಂಗ್ ರಿಲೀಸ್ ಮಾಡವ್ರೆ ಈಗ ರೀಸೆಂಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ಆಗ್ತಾ ಇದೆ. ನಾವು ಹೆಂಗಿದೆಯೋ ನೋಡೋಣ ಅಂತ ಫುಲ್ ಸಾಂಗ್ ನೋಡೋಣ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಹೆಂಗಿದೆ ನೋಡೋಣ. ಆಕಾಶವಾಣಿ ಮಂಗ್ಲಿ ಜನರಂಜಕ ಕಾರ್ಯಕ್ರಮ. ಹಬ್ಬ ಹೆವಿ. ಒಂದು ಬೀಟ್ ಬರ್ತಾ ಇರುತ್ತೆ ಎಲ್ಲ ಸಾಂಗ್ ಸ್ಟಾರ್ಟ್ ಆಗಿದ್ಮೇಲೆ. ಅದೇ ತೆಲಂಗಾಣ ಬರ್ ಸ್ಟೆಪ್, ಅದು 3 ಬಾರ್ ಸ್ಟೆಪ್, 3 ಬಾರ್ ಡ್ಯಾನ್ಸ್ ಮಾಡ್ತಾರಲ್ಲ. ಲೊಕೇಶನ್ ಎಲ್ಲ ಒಂಥರ ನಾರ್ತ್ ಸೈಡ್ ಇದ್ದಂಗಿದೆ, ರಾಜಸ್ಥಾನ್ ಸೈಡ್ ಅಲ್ಲಿ ಇದೆ. ಬಟ್ ಮೋಸ್ಟ್ಲಿ ಹೈದರಾಬಾದ್ ಅಲ್ಲಿ ಶೂಟ್ ಮಾಡ್ತಾರೆ. ಹೈದರಾಬಾದ್ ಅಲ್ಲಿ ಲೊಕೇಶನ್ಸ್ ಆ ಥರ ಇದೆ. ಓಕೆ, ಆಕ್ಚುಲಿ ಈಗೆಲ್ಲ ಸೆಟ್ ಆಗಿದೆ. ಎಲ್ಲ ಸೆಟ್ ಇವೆಲ್ಲ ಚಾರ್ಮಿನಾರ್ ಸೆಟ್ ಅಲ್ಲ, ಮೋಸ್ಟ್ಲಿ ಪರ್ಮಿಷನ್ ತಗೊಂಡು ಮಾಡಿದ್ರು ಅನ್ಸುತ್ತೆ. ಒರಿಜಿನಲ್ ಅನ್ಸ್ತದೆ. ಯಾಕಂದ್ರೆ ಲೈಕ್ ಬೆಳಿಗ್ಗೆ 6 o'clock 5 o'clock ಮಾರ್ನಿಂಗ್ ಅಲ್ಲಿ ಯಾರು ಜನ ಜಾಸ್ತಿ ಬಿಡಲ್ಲ ಆಕ್ಚುಲಿ, ಪೊಲೀಸ್ ಬಿಡಲ್ಲ. ಓಕೆ, ನೈಟ್ 12 ಇಂದ ಮಾರ್ನಿಂಗ್ 5 ವರೆಗೂ ಬಿಡಲ್ಲ. ಇದೇ ಆಕ್ಚುಲಿ ರೀಸೆಂಟ್ ಆಗಿ ಟ್ರೆಂಡ್ ಆಗ್ತದೆ ಸ್ಟೆಪ್. ಇವರೇನ ಸಿಂಗರ್? ಇಬ್ರು, ಮಂಗ್ಲಿನೂ ಅವರು. ನೋಡಿ ಶಾರ್ಟ್ ಹೆಂಗ್ ತೆಗೆದವರು. ಮಾಂಗ್ಲಿನೇ ಮಾಡ್ತಿರೋದಲ್ಲ ಇದು, ಅವ್ರನ್ನ ಬಿಟ್ಟು ಬೇರೆ ಯಾರು ಮಾಡಿದ್ರೆ ಚೆನ್ನಾಗಿರೋದೇನೋ.
ಆಕ್ಚುಲಿ ಅವರೇ ಪ್ರೊಡ್ಯೂಸರ್ ಇರ್ತಾರಲ್ಲ, ಅವರೇ ಇರ್ತಾರೆ ಮೋಸ್ಟ್ಲಿ. ಅದು ಅವ್ರನ್ನ ಬಿಟ್ಟು ಬೇರೆ ಯಾವ್ದಾರು ಹೀರೋಯಿನ್ ಯಾರು ಹಾಕಿದ್ರೆ ಬಟ್ ಇನ್ನೂ ಮತ್ತೆ ಚೆನ್ನಾಗಿರೋದು actually. ಮತ್ತೆ ಹೌದು, ಬಟ್ ಫಸ್ಟ್ ಇದು ಸಾಂಗ್ ಈ ತರ ಬಿಟ್ಟಿದ್ದಾರೆ, ಅದು ಬೇರೆ ಫಿಲಿಂ ನಲ್ಲಿ ರೈಟ್ಸ್ ಪರ್ಚೇಸ್ ಮಾಡ್ಬಿಟ್ಟು ತಗೊಳ್ತಾರೆ. ಇವ್ರದ್ದು ಆಲ್ಬಮ್ ಸಾಂಗ್ ಆಲ್ಬಮ್ ಸಾಂಗ್ ತರನೇ ಇದು ಆಲ್ಬಮ್ ಆಕ್ಚುಲಿ ಹಂಗಿರಲ್ಲ. ಪರ್ಚೇಸ್ ಮಾಡ್ಬೋದು. ಬಟ್ ಯಾವ್ದಂದ್ರೆ ಯಾವ್ದ್ಲಿಕ್ ಅದು ರಾನು ಮುಂಬೈಗೆ ರಾನು ಅವ್ರ ಆಕ್ಟರ್ ಡ್ಯಾನ್ಸ್ ಮಾಡ್ತವ್ರೆ. ನಾವು ಫಸ್ಟ್ ನೋಡೋ ಟೈಮಲ್ಲಿ ಬೇರೆಯವ್ರನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಏನಂದ್ರೆ ಬೀಟ್ ಗೋಸ್ಕರ ಅವನು ಫೇಮಸ್ ಆಗಿದೆ. ಈಗ ಅವ್ನು ಬಿಗ್ ಬಾಸ್ ಹೋಗಿದ ಸಾಂಗ್ ಆದ್ಮೇಲೆ ಬಿಗ್ ಬಾಸ್ ಹೋಗಿ ಬಂದ ಅವನು. ಆ ತರ ಇರುತ್ತೆ ಅವ್ರಿಗೂ ಫೇಮ್. ಬಟ್ ಬೀಟ್ ಹಂಗೆ ಸಗದಾಗಿದೆ ಮಾತ್ರ. ವೈಬ್ಸ್, ಪಾರ್ಟಿ ವೈಬ್ಸ್ ತರ. ಅವ್ರು ಹಾಡಿರೋದು ಅವರು ಏಜ್ಡ್ ಪರ್ಸನ್ ಒಬ್ರು ಹಾಡಿರೋದಲ್ಲ, ಅದು ಎಲ್ಲಾ ಸಾಂಗು ಅವ್ರ ಲೈಕ್ ಅವ್ರ ತರ ಸೇಮ್ ಅವರಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ. ತೆಲಂಗಾಣ ಫೋಕ್ ಸಾಂಗ್ ಅಂದ್ರೆ ಫಸ್ಟ್ ಸ್ಟಾರ್ಟ್ ಆಗಿರೋರು ಅವ್ರ ವಾಯ್ಸ್ ಅವರೆಲ್ಲ ಆ ತರ ವಾಯ್ಸ್ ಇದೆ, ದೊಡ್ಡವರು ಅದೇ ಸ್ಟಾರ್ಟ್ ಮಾಡ್ತಾರೆ. ಇವರು ಟೇಕಪ್ ಮಾಡಿ ಮಿಕ್ಸ್ ಮಾಡಿ ಎಲ್ಲ ಸಾಂಗ್ ಆಗಿದೆ ಮಾತ್ರ. ಓಕೆ, ನಮ್ಮ ರಿಯಾಕ್ಷನ್ ಇಷ್ಟೇ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.